ಈ ದಿನಗಳಲ್ಲಿ ಉತ್ತರ ಅಟ್ಲಾಂಟಿಕ್ ಮಹಾಸಮುದ್ರದಿಂದ ಬರುತ್ತಿರುವ ಈ ಚಿತ್ರಗಳು ಕೇವಲ ಸಮುದ್ರದಲ್ಲಿನ ಅಲೆಗಳ ಚಲನೆಗಳು ಮಾತ್ರವಲ್ಲ. ಅವುಗಳು ಪ್ರಪಂಚದ ಶಕ್ತಿ ಸಮತೋಲನದಲ್ಲಿ ನಡೆಯುತ್ತಿರುವ ದೊಡ್ಡ ಬದಲಾವಣೆಗಳ ಸಂಕೇತಗಳಂತೆ ಕಾಣುತ್ತಿವೆ. ಏಕೆಂದರೆ ವೆನಿಜುಯೆಲಾ ದೇಶದ ಪಕ್ಕದಲ್ಲೇ ಇರುವ ಈ ದೊಡ್ಡ ಸಮುದ್ರ ಪ್ರದೇಶದಲ್ಲಿ ಪರಿಸ್ಥಿತಿಗಳು ತುಂಬಾ ತ್ವರಿತವಾಗಿ ತೀವ್ರವಾಗುತ್ತಿವೆ. ಪ್ರತಿ ಗಂಟೆಯೂ ಈ ಉದ್ವಿಗ್ನತೆ ಮತ್ತಷ್ಟು ಹೆಚ್ಚಾಗುತ್ತಿದೆ. ಒಂದು ಬದಿಯಲ್ಲಿ ಅಮೆರಿಕ ತನ್ನ ನೌಕಾದಳವನ್ನು ಇದುವರೆಗೂ ಇಲ್ಲದ ಮಟ್ಟಕ್ಕೆ ಹೆಚ್ಚಿಸಿ ಈ ಇಡೀ ಪ್ರದೇಶವನ್ನು ಬಹುತೇಕ ಸುತ್ತುಮುತ್ತುವ ಸ್ಥಿತಿಗೆ ತಂದಿದೆ. ಮತ್ತೊಂದು ಬದಿಯಲ್ಲಿ ರಷ್ಯಾ ಕೂಡ ಈ ವಿಷಯವನ್ನು ತನ್ನ ಗೌರವ ಮತ್ತು ಕಾರ್ಯತಂತ್ರದ ಪ್ರಯೋಜನಗಳೊಂದಿಗೆ ಸಂಬಂಧಿಸಿ ಸಮುದ್ರದ ಮೇಲೆ ಮತ್ತು ಕೆಳಗೆ ಎರಡೂ ಕಡೆಗಳಲ್ಲಿ ತನ್ನ ಶಕ್ತಿಯನ್ನು ತೋರಿಸುವ ಹೊಸ ಮತ್ತು ಅಪಾಯಕಾರಿ ಸ್ಪರ್ಧೆಯನ್ನು ಪ್ರಾರಂಭಿಸಿದೆ. ಆದರೆ ಅಮೆರಿಕ ಕೋಸ್ಟ್ ಗಾರ್ಡ್ ಸಿಬ್ಬಂದಿ ರಷ್ಯಾ ಧ್ವಜವನ್ನು ಹಾರಿಸಿದ ಹಡಗುಗಳನ್ನು ತಡೆದು ಸಂತೋಷದಿಂದ ಸಂಭ್ರಮಾಚರಣೆ ಮಾಡುತ್ತಿರುವ ಸಮಯದಲ್ಲೇ ಮಾಸ್ಕೋದಿಂದ ಒಂದು ಉರಿಯುತ್ತಿರುವ ಎಚ್ಚರಿಕೆ ಬಂದಿದೆ. ರಷ್ಯಾ ಡೂಮಾ ಅಂದರೆ ಸಂಸತ್ತಿನ ರಕ್ಷಣಾ ಸಮಿತಿಯ ಉಪಾಧ್ಯಕ್ಷ ಅಲೆಕ್ಸಿ ಜುರಾವ್ಲೆವ್ ನೇರವಾಗಿ ಆದೇಶಗಳನ್ನು ನೀಡಿದ್ದಾರೆ. ಅಮೆರಿಕ ಹಡಗುಗಳ ಮೇಲೆ ಟಾರ್ಪಿಡೋಗಳೊಂದಿಗೆ ದಾಳಿ ಮಾಡಿ ಅವುಗಳನ್ನು ಮುಳುಗಿಸಿ ಅಂತ. ಹೀಗಾಗಿ ಆ ಆದೇಶಗಳನ್ನು ಅನುಷ್ಠಾನಕ್ಕೆ ತರುವ ಸಲುವಾಗಿ ಸಮುದ್ರಕ್ಕೆ ಇಳಿದಿದೆ ರಷ್ಯಾದ ಅತ್ಯಂತ ಭಯಾನಕ ಮತ್ತು ರಹಸ್ಯಮಯ ಅಸ್ತ್ರ. ಅದೇ ಅಣುಶಕ್ತಿಯ ಸಬ್ಮರೀನ್ DS-329 ಬೆಲ್ಗೊರಾಡ್. ಈ ಸಬ್ಮರೀನ್ ಒಳಗೆ 6 ಪೋಸೈಡಾನ್ ಅಣು ಟಾರ್ಪಿಡೋಗಳಿವೆ. ಇದು ಒಂದೇ ಸಮುದ್ರದಲ್ಲಿ ಕೃತಕ ಸುನಾಮಿಯನ್ನು ಸೃಷ್ಟಿಸಿ ಅಮೆರಿಕ ಇಡೀ ನೌಕಾದಳವನ್ನು ಅಸ್ತವ್ಯಸ್ತಗೊಳಿಸುತ್ತದೆ. ಆದರೆ ಅಮೆರಿಕ ದುಷ್ಟತನ ಮಾಡಲು ಬಂದು ಈಗ ತನ್ನದೇ ವಿನಾಶವನ್ನು ತಂದುಕೊಂಡಿದೆ. ಅಟ್ಲಾಂಟಿಕ್ ಮಹಾಸಮುದ್ರ ಈಗ ಅತ್ಯಂತ ಅಪಾಯಕಾರಿ ಚದುರಂಗದ ಬೋರ್ಡ್ ಆಗಿ ಮಾರ್ಪಟ್ಟಿದೆ. ಇಂದಿನ ವಿಡಿಯೋದಲ್ಲಿ ನಾವು ಸಮುದ್ರದ ಆಳಗಳಲ್ಲಿ ನಡೆಯುತ್ತಿರುವ ಈ ಮಹಾಯುದ್ಧದ ಸಿದ್ಧತೆಗಳನ್ನು ಮತ್ತು ರಷ್ಯಾದ ಮಹಾಪ್ರಳಯ ಅಸ್ತ್ರಗಳ ಶಕ್ತಿಯ ಬಗ್ಗೆ ಸ್ಪಷ್ಟವಾಗಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ಇಲ್ಲಿ ಉದ್ಭವಿಸುವ ಮೊದಲ ಪ್ರಶ್ನೆ ಏನೆಂದರೆ, ಅಮೆರಿಕ ಏಕೆ ರಷ್ಯಾ ಹಡಗುಗಳು ಮರಿನೆರಾ ಅಂದರೆ ಮಾಜಿ ಬೆಲಾ-1 ಮತ್ತು ಸೋಕಿಯಾಗಳನ್ನು ತಡೆಯುವಂತಹ ಆತ್ಮಹತ್ಯೆಯ ನಿರ್ಣಯವನ್ನು ತೆಗೆದುಕೊಂಡಿತು? ಅವರಿಗೆ ಆ ಕ್ರಿಯೆಗಳ ಪರಿಣಾಮಗಳು ಗೊತ್ತಿಲ್ಲವೇ? ರಷ್ಯಾ ಬೆಲ್ಗೊರಾಡ್ ಸಬ್ಮರೀನ್ನಲ್ಲಿರುವ ಪೋಸೈಡಾನ್ ಟಾರ್ಪಿಡೋ ಅಸಲು ಏನು? ಇದನ್ನು ಏಕೆ ಮಹಾಪ್ರಳಯ ಅಸ್ತ್ರ ಅನ್ನುತ್ತಾರೆ? ಇದು ನಿಜಕ್ಕೂ ಅಣು ಸುನಾಮಿಯನ್ನು ಸೃಷ್ಟಿಸಿ ಅಮೆರಿಕ ತೀರಗಳನ್ನು ಮುಳುಗಿಸುತ್ತದೆಯೇ? ರಷ್ಯಾ ಸಂಸದ ಅಲೆಕ್ಸಿ ಜುರಾವ್ಲೆವ್ ಏಕೆ ನೇರವಾಗಿ ಅಮೆರಿಕ ಹಡಗುಗಳನ್ನು ಮುಳುಗಿಸಿ ಅಂದರು? ಇದು ಅಮೆರಿಕ ಮತ್ತು ರಷ್ಯಾ ನಡುವೆ 3ನೇ ವಿಶ್ವಯುದ್ಧದ ಆರಂಭವೇ? ಕ್ಯಾರಿಬಿಯನ್ ಸಮುದ್ರದಲ್ಲಿ ರಷ್ಯಾ ಸಬ್ಮರೀನ್ ಮತ್ತು ಅಮೆರಿಕ ನೌಕಾದಳಗಳ ನೇರ ಮುಖಾಮುಖಿ ಪರಿಸ್ಥಿತಿ ಹೊಸ ಕ್ಯೂಬನ್ ಮಿಸೈಲ್ ಸಂಕ್ಷೋಭಕ್ಕೆ ಜನ್ಮ ನೀಡುತ್ತದೆಯೇ? ಅಮೆರಿಕ ಈ ಅಣು ಬೆದರಿಕೆಯನ್ನು ತಡೆದುಕೊಳ್ಳುತ್ತದೆಯೇ? ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳಲು ಮತ್ತು ಸಮುದ್ರದ ಆಳಗಳಲ್ಲಿ ನಡೆಯುತ್ತಿರುವ ಈ ಭಯಾನಕ ಕಥೆಯನ್ನು ಕೇಳಲು ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಈ ಘಟನೆ ಆರಂಭವಾಯಿತು ಅಟ್ಲಾಂಟಿಕ್ ಮತ್ತು ಕ್ಯಾರಿಬಿಯನ್ ಸಮುದ್ರಗಳಲ್ಲಿ. ಅಮೆರಿಕ ಒಂದೇ ದಿನ ರಷ್ಯಾದ 2 ದೊಡ್ಡ ತೈಲ ಟ್ಯಾಂಕರ್ಗಳನ್ನು ತಡೆದಿದೆ. ಮೊದಲ ಹಡಗಿನ ಹೆಸರು ಬೆಲಾ-1. ಈಗ ಅದರ ಹೆಸರನ್ನು ಮರಿನೆರಾ ಎಂದು ಬದಲಿಸಲಾಗಿದೆ. ಈ ಹಡಗು ಇರಾನ್ ತೈಲವನ್ನು ಸಾಗಿಸುತ್ತಿತ್ತು. ಅಮೆರಿಕ ವಿಶೇಷ ಪಡೆಗಳು ಅಥವಾ SYR ರೆಜಿಮೆಂಟ್ ಸದಸ್ಯರು ಯುನೈಟೆಡ್ ಕಿಂಗ್ಡಮ್ ಹತ್ತಿರದ ಅಟ್ಲಾಂಟಿಕ್ ಮಹಾಸಮುದ್ರದಲ್ಲಿ ಈ ಹಡಗನ್ನು ಹೈಜಾಕ್ ಮಾಡಿದ್ದಾರೆ. ಅವರು ಹೆಲಿಕಾಪ್ಟರ್ನಿಂದ ಇಳಿದು ಹಡಗಿನ ನಿಯಂತ್ರಣವನ್ನು ತಮ್ಮ ಕೈಗೆ ತೆಗೆದುಕೊಂಡಿದ್ದಾರೆ. ಆ ಹಡಗು ಖಾಲಿ ಇದ್ದರೂ ಅಮೆರಿಕ ಇದನ್ನು ತಮ್ಮ ವಿಜಯವೆಂದು ನೋಡುತ್ತಿದೆ. ಎರಡನೇ ಘಟನೆ ಕ್ಯಾರಿಬಿಯನ್ ಸಮುದ್ರದಲ್ಲಿ ನಡೆದಿದೆ. ಅಲ್ಲಿ NT ಸೋಫಿಯಾ ಎಂಬ ಮತ್ತೊಂದು ರಷ್ಯನ್ ಘೋಸ್ಟ್ ಸೂಪರ್ ಟ್ಯಾಂಕರ್ ಅನ್ನು ಅಮೆರಿಕ ತಡೆದಿದೆ. US ಸದರನ್ ಕಮಾಂಡ್ ಹೆಮ್ಮೆಯಿಂದ ಘೋಷಿಸಿದೆ, ನಾವು ಅಕ್ರಮ ಹಡಗನ್ನು ಹಿಡಿದಿದ್ದೇವೆ. ಅಮೆರಿಕ ಈ ಕ್ರಿಯೆಗಳನ್ನು ರಷ್ಯಾ ನೇರ ಯುದ್ಧ ಘೋಷಣೆಯೆಂದು ನೋಡುತ್ತಿದೆ. ಅವರು ಹೇಳುತ್ತಿದ್ದಾರೆ, ಅಂತಾರಾಷ್ಟ್ರೀಯ ನೀರಿನಲ್ಲಿ ರಷ್ಯಾ ಧ್ವಜವನ್ನು ಹಾರಿಸಿದ ಹಡಗುಗಳನ್ನು ತಡೆಯುವುದು ಅಂದರೆ ರಷ್ಯಾ ಸಾರ್ವಭೌಮತ್ವದ ಮೇಲೆ ದಾಳಿ ಮಾಡುವುದೇ. ಅಮೆರಿಕ ಸಮುದ್ರದಲ್ಲಿ ಪೊಲೀಸ್ ಆಗಿ ಮಾರ್ಪಟ್ಟು ದೌರ್ಜನ್ಯ ಮಾಡುತ್ತಿದೆ. ಅಮೆರಿಕ ಈ ಧೈರ್ಯ ಸಾಹಸದ ಕ್ರಿಯೆಗೆ ರಷ್ಯಾ ವಿಳಂಬ ಮಾಡಲಿಲ್ಲ. ರಷ್ಯಾ ಸಂಸತ್ತು ಅಥವಾ ಡೂಮಾ ಸಮಿತಿಯ ಉಪಾಧ್ಯಕ್ಷ ಅಲೆಕ್ಸಿ ಜುರಾವ್ಲೆವ್ ಒಂದು ಅಪೂರ್ವ ಮತ್ತು ಉರಿಯುತ್ತಿರುವ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಅವರು ಹೇಳಿದ್ದಾರೆ,
ಅಮೆರಿಕಾಗೆ ನೇರವಾದ ಸೈನಿಕ ಉತ್ತರ ನೀಡಬೇಕು. ಟಾರ್ಪಿಡೋ ದಾಳಿಗಳನ್ನು ಮಾಡಿ ಅಮೆರಿಕ ಹಡಗುಗಳನ್ನು ಮುಳುಗಿಸಿ. ಇಂತಹ ಅವರ ದುಷ್ಟ ಕೃತ್ಯಗಳಿಗೆ ಇದೇ ಮುಕ್ತಾಯ ಹೇಳಬೇಕು. ರಷ್ಯಾದ ಯಾವ ಉನ್ನತ ಅಧಿಕಾರಿಯೂ ಇದುವರೆಗೂ ಇಷ್ಟು ನೇರವಾಗಿ ಅಮೆರಿಕ ಹಡಗುಗಳನ್ನು ಮುಳುಗಿಸಿ ಅಂದಿಲ್ಲ. ಇದು ಮಾಸ್ಕೋ ತಾಳ್ಮೆಯನ್ನು ಕಳೆದುಕೊಂಡಿದೆ ಎಂದು ಸೂಚಿಸುತ್ತಿದೆ. ಅವರಿಗೆ ಇನ್ನೂ ರಾಜತಾಂತ್ರಿಕ ಪ್ರತಿಭಟನೆಗಳಲ್ಲಿ ನಂಬಿಕೆ ಇಲ್ಲ. ಈಗ ಟಿಟ್ ಖಾರ್ ಟ್ಯಾಟ್ ಅಂದರೆ ಇಟ್ಟಿಗೆಗೆ ಕಲ್ಲಿನೊಂದಿಗೆ ಉತ್ತರ ನೀಡಬೇಕೆಂದು ಬಯಸುತ್ತಿದ್ದಾರೆ. ಜುರಾವ್ಲೆವ್ ಆದೇಶಗಳು ಕೇವಲ ಮಾತುಗಳಲ್ಲ, ಉಪಗ್ರಹ ಚಿತ್ರಗಳಲ್ಲಿ ಕಾಣುತ್ತಿದೆ. ರಷ್ಯಾ ಉತ್ತರ ನೌಕಾದಳದ ದೊಡ್ಡ ಭಾಗ ಆರ್ಕ್ಟಿಕ್ ಸಮುದ್ರದಿಂದ ಅಟ್ಲಾಂಟಿಕ್ ಕಡೆಗೆ ಪ್ರಯಾಣ ಪ್ರಾರಂಭಿಸಿದೆ. ಇದರಲ್ಲಿ ರಷ್ಯಾದ ಅತ್ಯಂತ ಆಧುನಿಕ ಫ್ರಿಗೇಟ್ ಹಡಗು ಅಡ್ಮಿರಲ್ ಗೋರ್ಷ್ಕೋವ್ ಇದೆ. ಇದು ಶಬ್ದಕ್ಕಿಂತ 9 ಪಟ್ಟು ವೇಗದೊಂದಿಗೆ ಜಿರ್ಕಾನ್ ಹೈಪರ್ಸಾನಿಕ್ ಮಿಸೈಲ್ಗಳನ್ನು ಹೊತ್ತುಕೊಂಡು ಹೋಗುತ್ತಿದೆ. ಅಮೆರಿಕ ಇದುವರೆಗೂ ಆರ್ಕ್ಟಿಕ್ ಮಾರ್ಗ ಅಥವಾ ಉತ್ತರ ಧ್ರುವ ಮಾರ್ಗವನ್ನು ಸುರಕ್ಷಿತವೆಂದು ಭಾವಿಸಿತ್ತು. ಆದರೆ ರಷ್ಯಾ ಆ ಮಾರ್ಗದ ಮೂಲಕವೇ ಈಗ ಅಮೆರಿಕ ಹಿಂಬಾಗಿಲಿನಿಂದ ಪ್ರವೇಶಿಸುವ ಪ್ರಯತ್ನ ಮಾಡುತ್ತಿದೆ. ಪೆಂಟಗಾನ್ ಗುಪ್ತಚರ ಸಿಬ್ಬಂದಿ ಸ್ವೀಕರಿಸುತ್ತಿದ್ದಾರೆ. ಪ್ರಸ್ತುತ ಉತ್ತರ ಅಟ್ಲಾಂಟಿಕ್ನಲ್ಲಿ ರಷ್ಯಾ ಈ ದಳವನ್ನು ತಡೆಯುವಷ್ಟು ಹಡಗುಗಳು ಅಮೆರಿಕಾಗೆ ಇಲ್ಲ. ಪುತಿನ್ ಒಂದೇ ಬಲೆಯಲ್ಲಿ ಅಮೆರಿಕಾವನ್ನು 2 ಬದಿಗಳಿಂದ ಸುತ್ತಿಹಾಕಿದ್ದಾರೆ. ಒಂದು ಬದಿಯಲ್ಲಿ ಬೆಲ್ಗೊರಾಡ್ ಸಬ್ಮರೀನ್, ಮತ್ತೊಂದು ಬದಿಯಲ್ಲಿ ಗೋರ್ಷ್ಕೋವ್ ಹಡಗು. ಅಮೆರಿಕ ಈಗ ಅರ್ಥ ಮಾಡಿಕೊಳ್ಳುತ್ತಿದೆ. ಅವರು ಜೇನುಗೂಡಿಗೆ ಕಲ್ಲು ಎಸೆದಿದ್ದಾರೆ. ಜುರಾವ್ಲೆವ್ ಎಚ್ಚರಿಕೆಯ ನಂತರ ತಕ್ಷಣ ಸಮುದ್ರಕ್ಕೆ ಇಳಿದಿದೆ. ರಷ್ಯಾ ನೌಕಾದಳದ ಅತಿ ದೊಡ್ಡ ಮತ್ತು ಅತ್ಯಂತ ಭಯಾನಕ ಸಬ್ಮರೀನ್ ಬಿಜಸ್ ಬೆಲ್ಗೊರಾಡ್. ಇದು ಪ್ರಪಂಚದಲ್ಲೇ ಅತಿ ಉದ್ದದ ಸಬ್ಮರೀನ್. ಬೆಲ್ಗೊರಾಡ್ ಸಾಮಾನ್ಯ ಸಬ್ಮರೀನ್ ಅಲ್ಲ. ಇದು ವಿಶೇಷ ಮಿಷನ್ಗಳು ಅಥವಾ ವಿಶೇಷ ಕಾರ್ಯಾಚರಣೆಗಳಿಗಾಗಿ ತಯಾರಿಸಲಾಗಿದೆ. ಇದು ಸಮುದ್ರದ ಆಳಗಳಿಗೆ ಹೋಗಿ ಕೆಲಸ ಮಾಡಬಲ್ಲದು ಮತ್ತು ಅದರ ಸ್ಥಳವನ್ನು ಕಂಡುಹಿಡಿಯುವುದು ಬಹುತೇಕ ಅಸಾಧ್ಯ. ವರದಿಗಳ ಪ್ರಕಾರ ಬೆಲ್ಗೊರಾಡ್ ಈಗ ಕ್ಯಾರಿಬಿಯನ್ ಸಮುದ್ರದ ಕಡೆಗೆ ಹೋಗುತ್ತಿದೆ. ಅದರ ಮಿಷನ್ ಏನೆಂದರೆ ರಷ್ಯಾ ಉಳಿದ 5 ತೈಲ ಟ್ಯಾಂಕರ್ಗಳನ್ನು ಅಮೆರಿಕ ಕೈಯಿಂದ ರಕ್ಷಿಸುವುದು. ಪುತಿನ್ ಈ ಸಬ್ಮರೀನ್ ಅನ್ನು ಕಳುಹಿಸಿ ಅಮೆರಿಕಾಗೆ ಸಂದೇಶ ನೀಡಿದ್ದಾರೆ. ನಮ್ಮ ಹಡಗುಗಳ ಕಡೆಗೆ ನೋಡಿದರೆ ಕಣ್ಣುಗಳನ್ನು ಕಿತ್ತು ಹಾಕುತ್ತೇವೆ ಅಂತ. ಬೆಲ್ಗೊರಾಡ್ ಒಳಗೆ 6 ಪೋಸೈಡಾನ್ ಅಥವಾ ಸ್ಟೇಟಸ್ 6 ಟಾರ್ಪಿಡೋಗಳಿವೆ. ಇದನ್ನು ಅಣುಶಕ್ತಿಯ ಮಾನವರಹಿತ ಅಂಡರ್ ವಾಟರ್ ವೆಹಿಕಲ್ ಎನ್ನುತ್ತಾರೆ. ಅಂದರೆ ಮನುಷ್ಯರಿಲ್ಲದೆ ಸಮುದ್ರದ ಒಳಗೆ ಎಡುವ ಅಣುಶಕ್ತಿಯ ವಾಹನ. ಸರಳವಾಗಿ ಹೇಳಬೇಕೆಂದರೆ ಇದು ಸಮುದ್ರದ ಒಳಗಿನಿಂದ ಎಡುವ ಅಣು ಡ್ರೋನ್. ಇದರ ಶಕ್ತಿಯನ್ನು ಕೇಳಿದರೆ ನಿಮ್ಮ ಹೃದಯದಲ್ಲಿ ಭಯ ಹುಟ್ಟುತ್ತದೆ. ಪೋಸೈಡಾನ್ 100,000 ಕಿಲೋಮೀಟರ್ ದೂರದಿಂದ ದಾಳಿ ಮಾಡಬಲ್ಲದು. ಇದು ಸಮುದ್ರದ ಒಳಗೆ ಅಷ್ಟು ವೇಗವಾಗಿ ಹೋಗುತ್ತದೆ. ಯಾವ ರಾಡಾರ್ ಅಥವಾ ಸೋನಾರ್ ಇದನ್ನು ಹಿಡಿಯಲಾರದು. ಇದು ಅಮೆರಿಕ ತೀರಕ್ಕೆ ಹತ್ತಿರದಲ್ಲಿ ಸಿಡಿದರೆ 500 ಅಡಿ ಎತ್ತರದ ರೇಡಿಯೋಯಾಕ್ಟಿವ್ ಸುನಾಮಿಯನ್ನು ಸೃಷ್ಟಿಸುತ್ತದೆ. ಆ ಸುನಾಮಿ ಉಪ್ಪೆನ ನ್ಯೂಯಾರ್ಕ್ ಅಥವಾ ಫ್ಲೋರಿಡಾ ತರಹದ ನಗರಗಳನ್ನು ಕ್ಷಣಗಳಲ್ಲಿ ಮುಳುಗಿಸುತ್ತದೆ ಮತ್ತು ಆ ನೀರು ರೇಡಿಯೋಯಾಕ್ಟಿವ್ ಆಗಿ ಮಾರ್ಪಡುತ್ತದೆ. ಅದರಿಂದ ಮುಂದಿನ 100 ವರ್ಷಗಳು ಅಲ್ಲಿ ಯಾರೂ ವಾಸಿಸಲಾರರು. ಇದನ್ನು ರಷ್ಯಾ ತಂತ್ರಗಾರಿಕೆಯ ಪ್ರತಿಘಾತ ಎನ್ನುತ್ತಾರೆ. ಅಮೆರಿಕ 2 ಹಡಗುಗಳನ್ನು ಹಿಡಿದಿದೆ ಮತ್ತು ರಷ್ಯಾ ಅದಕ್ಕೆ ಉತ್ತರವಾಗಿ ಇಡೀ ಅಮೆರಿಕಾವನ್ನು ಮುಳುಗಿಸುವ ಬೆದರಿಕೆ ನೀಡುತ್ತಿದೆ. ರಷ್ಯಾ ಈ ಚಲನೆಗಳನ್ನು ನೋಡಿ ಅಮೆರಿಕ ಪೆಂಟಗಾನ್ನಲ್ಲಿ ಈಗ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಅವರು ಅರ್ಥ ಮಾಡಿಕೊಳ್ಳುತ್ತಿದ್ದಾರೆ. ಪರಿಸ್ಥಿತಿ ನಿಯಂತ್ರಣದಿಂದ ಹೊರಹೋಗುತ್ತಿದೆ. ಅಮೆರಿಕ ಆತುರದಿಂದ ಯುನೈಟೆಡ್ ಕಿಂಗ್ಡಮ್ಗೆ ತಮ್ಮ 10 C-7 ಕಾರ್ಗೋ ವಿಮಾನಗಳನ್ನು ಕಳುಹಿಸಿದೆ. ಇದರಲ್ಲಿ ಅವರ ವಿಶೇಷ ಕಾರ್ಯಾಚರಣೆಗಳ ಹೆಲಿಕಾಪ್ಟರ್ಗಳಿವೆ. ಅವರು ಭಾವಿಸುತ್ತಿದ್ದಾರೆ ಇವುಗಳನ್ನು ಬಳಸಿ ರಷ್ಯಾ ಹಡಗುಗಳನ್ನು ತಡೆಯುತ್ತೇವೆ ಅಂತ. ಆದರೆ ರಷ್ಯಾ ಬೆಲ್ಗೊರಾಡ್ ಸಬ್ಮರೀನ್ ಮುಂದೆ ಈ ಹೆಲಿಕಾಪ್ಟರ್ಗಳು ಆಟದ ಬೊಂಬೆಗಳಂತಿವೆ. ಅಮೆರಿಕ ತಮ್ಮ PA-8 ಪೋಸೈಡಾನ್ ಸಬ್ಮರೀನ್ ಹಂಟರ್ ವಿಮಾನಗಳೊಂದಿಗೆ ಸಮುದ್ರವನ್ನು ಹುಡುಕುತ್ತಿದೆ. ಆದರೆ ಬೆಲ್ಗೊರಾಡ್ ಅನ್ನು ಕಂಡುಹಿಡಿಯುವುದು ಅವರ ಸಾಮರ್ಥ್ಯದ ಹೊರಗೆ. ಅಮೆರಿಕ ಯುದ್ಧ ವಿಭಾಗ ಆಪರೇಷನ್ ಸದರನ್ ಸ್ಪಿಯರ್ ಎಂಬ ಒಂದು ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದೆ. ಅವರು ಹೇಳುತ್ತಿದ್ದಾರೆ, ವೆನಿಜುಯೆಲಾ ತೈಲವನ್ನು ತಡೆಯುತ್ತೇವೆ. ಆದರೆ ಅವರ ನಿಜವಾದ ಭಯ ಈಗ ಸಮುದ್ರದ ಒಳಗೆ. ಅವರಿಗೆ ಗೊತ್ತು, ಒಂದು ತಪ್ಪು ಹೆಜ್ಜೆ ಹಾಕಿದರೆ ಅಣು ಯುದ್ಧ ಪ್ರಾರಂಭವಾಗುತ್ತದೆ. ನಿಜಕ್ಕೂ ಈ ಇಡೀ ಸಂಘರ್ಷಣೆಯ ಕೇಂದ್ರ ವೆನಿಜುಯೆಲಾ.
ಅಮೆರಿಕ ಬಯಸುತ್ತಿದೆ. ವೆನಿಜುಯೆಲಾ ತೈಲ ಇರಾನ್ ಅಥವಾ ರಷ್ಯಾ ಕೈಗೆ ಹೋಗಬಾರದು. ಹೀಗಾಗಿ ಅವರು ಅಡಚಣೆ ಹಾಕಿದ್ದಾರೆ. ಆದರೆ ರಷ್ಯಾ ತಮ್ಮ ಹಡಗುಗಳನ್ನು ಕಳುಹಿಸಿ ವೆನಿಜುಯೆಲಾ ತೈಲ ರಫ್ತುಗಳನ್ನು ಖಚಿತಪಡಿಸಲು ಬಯಸುತ್ತಿದೆ. ರಷ್ಯಾ 5 ಟ್ಯಾಂಕರ್ಗಳನ್ನು ರಕ್ಷಣೆಯೊಂದಿಗೆ ತೆಗೆದುಕೊಂಡು ಹೋಗುತ್ತಿದೆ. ಬೆಲ್ಗೊರಾಡ್ ಸಬ್ಮರೀನ್ ಆ ಗುಂಪಿಗೆ ಕಾವಲು. ಇದು ಈಗ ತೈಲದ ವಿಷಯ ಮಾತ್ರವಲ್ಲ, ಇದು ಗೌರವದ ಹೋರಾಟ. ಅಮೆರಿಕ ರಷ್ಯಾ ಹಡಗುಗಳನ್ನು ತಡೆಯಲಾರದಿದ್ದರೆ ಅವರ ಅಡಚಣೆ ವಿಫಲವಾಗುತ್ತದೆ ಮತ್ತು ತಡೆಯಲು ಪ್ರಯತ್ನಿಸಿದರೆ ಟಾರ್ಪಿಡೋ ದಾಳಿಗಳಿಗೆ ಗುರಿಯಾಗುತ್ತದೆ. ಕ್ಯಾರಿಬಿಯನ್ ಸಮುದ್ರ ಈಗ ಹೊಸ ಯುದ್ಧ ರಂಗ. ಅಮೆರಿಕ ತಮ್ಮ ಮನೆ ಹತ್ತಿರದಲ್ಲೇ ರಷ್ಯನ್ ಅಣು ಸಬ್ಮರೀನ್ ಅನ್ನು ನೋಡಿ ಭಯಗ್ರಾಂತರಾಗಿದ್ದಾರೆ. ಈ ನಾಟಕದಲ್ಲಿ ಮತ್ತೊಂದು ಮುಖ್ಯ ಪಾತ್ರ ಇರಾನ್. ಅಮೆರಿಕ ಇರಾನ್ ಬೆಲಾ-1 ಹಡಗನ್ನು ತಡೆದಿದೆ ಸರಿ, ಆದರೆ ಹಡಗು ಖಾಲಿ ಇದೆ. ಇರಾನ್ ತೈಲವನ್ನು ಮೊದಲೇ ತೆಗೆದುಹಾಕಿದೆ ಅಥವಾ ಹಡಗು ತೈಲ ತೆಗೆದುಕೊಳ್ಳಲು ಹೋಗುತ್ತಿತ್ತು. ಇರಾನ್ ಸಾಬೀತುಪಡಿಸಿದೆ. ಅವರು ರಷ್ಯಾದೊಂದಿಗೆ ಕಲಿಸಿ ಒಂದು ಬಲಿಷ್ಠ ಮೈತ್ರಿಯನ್ನು ರೂಪಿಸಿದ್ದಾರೆ. ಇರಾನ್ ತೈಲ ಈಗ ರಷ್ಯಾ ಧ್ವಜದ ಕೆಳಗೆ ಅಥವಾ ರಷ್ಯಾ ರಕ್ಷಣೆಯಲ್ಲಿ ಪ್ರಪಂಚದಾದ್ಯಂತ ಹೋಗುತ್ತಿದೆ. ಅಮೆರಿಕ ನಿಷೇಧಗಳು ಈಗ ಒಂದು ಹಾಸ್ಯಾಸ್ಪದವಾಗಿ ಮಾರ್ಪಟ್ಟಿವೆ. ಸ್ನೇಹಿತರೆ, ಅಮೆರಿಕ 2 ಹಡಗುಗಳನ್ನು ತಡೆದು ಗೆದ್ದೆವು ಎಂದು ಭಾವಿಸಿದರು. ಅವರು ಸಮುದ್ರಕ್ಕೆ ರಾಜರು ನಾವೇ ಎಂದು. ಆದರೆ ಈಗ ಅವರು ನೋಡುತ್ತಿದ್ದಾರೆ, ಸಮುದ್ರದ ಒಳಗಿನಿಂದ ತಮ್ಮ ಮರಣದ ದೂತರು ಏಳುತ್ತಿದ್ದಾರೆ. ಪೋಸೈಡಾನ್ ಒಮ್ಮೆ ಗರ್ಜಿಸಿದರೆ ಅಮೆರಿಕ ತೀರಗಳು ಶಾಶ್ವತವಾಗಿ ನಕ್ಷೆಯಿಂದ ಅಳಿಸಿಹಾಕುತ್ತದೆ. ಈಗ ರಷ್ಯಾ ಕೈಯಲ್ಲಿದೆ. ಪುತಿನ್ ಅಮೆರಿಕವನ್ನು ಚೆಕ್ಮೇಟ್ ಮಾಡಿದ್ದಾರೆ. ಅಮೆರಿಕ ಈಗ ಹಡಗುಗಳನ್ನು ಬಿಟ್ಟು ತಮ್ಮ ಪ್ರಾಣಗಳನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತದೆಯೇನೋ. ಸಮುದ್ರದಲ್ಲಿ ಈ ಮಹಾಯುದ್ಧದ ರಿಹರ್ಸಲ್ ಸಾಬೀತುಪಡಿಸಿದೆ. ಪ್ರಪಂಚ ವ್ಯವಸ್ಥೆ ಬದಲಾಗಿದೆ. ನೀವು ಏನು ಯೋಚಿಸುತ್ತಿದ್ದೀರಿ? ಅಮೆರಿಕ ಏನು ಮಾಡಬೇಕು? ರಷ್ಯಾ ಹಡಗುಗಳನ್ನು ಬಿಟ್ಟುಬಿಡಬೇಕೆ? ರಷ್ಯಾ ಈ ಅಣು ಸಬ್ಮರೀನ್ ಪ್ರಪಂಚ ಶಾಂತಿಗೆ ಬೆದರಿಕೆಯೇ? ಅಥವಾ ಅಮೆರಿಕ ದುಷ್ಟತನವನ್ನು ತಡೆಯಲು ಏಕೈಕ ಮಾರ್ಗವೇ? ಕಾಮೆಂಟ್ಗಳಲ್ಲಿ ನಿಮ್ಮ ಮೌಲ್ಯಯುತ ಅಭಿಪ್ರಾಯಗಳನ್ನು ಹೇಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಪ್ರಪಂಚಕ್ಕೆ ಸಮುದ್ರದಲ್ಲಿ ಈ ಹೊಸ ಯುದ್ಧದ ಬಗ್ಗೆ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.